ಬೆಲೆಗೆ ಎಷ್ಟಿರಬಹುದು ಅಂತ ಹೇಳಿ 800 ಸರ್. ಈ ಗಾಡಿ 4800 4800 ರೂಪಾಯಿ ಸರ್. 5 ಮೋಟರ್ ಗಾಡಿ ಹೆಂಗ್ ಸರ್ ಸಾಧ್ಯ? 4800 ಹೋಲ್ಸೇಲ್ ಬನ್ನಿ ಒನ್ನೋ ಪ್ರೈಸಸ್ ತೋರಿಸ್ತೀನಿ. ಬೇರೆ ಅಂಗಡಿಯವರು 3500 ಅಂತ ದೊಡ್ಡ ದೊಡ್ಡ ಜೀಪ್ ತೋರಿಸ್ಬಿಡ್ತಾರೆ, ಸಾಧ್ಯನೇ ಇಲ್ಲ. ಈ ಗಾಡಿ ಮಾತ್ರ ನಮ್ಮ ಹತ್ರ 3000 ರೂಪಾಯಿ ವಿಂಡ್ಶೀಲ್ಡ್ ಲೈಟ್. ಈ ಗಾಡಿ ಬಂದ್ಬಿಟ್ಟು 4800 ರೂಪಾಯಿ. ಈ ಗಾಡಿ ಬಂದ್ಬಿಟ್ಟು 5500 ರೂಪಾಯಿ. ತುಂಬಾ ವೆರೈಟೀಸ್ ಇದೆ, ಯಾವ್ದು ಬೇಕು ನೋಡಿ. ಕೆಳಗಡೆ ಕೊಟ್ಟಿರೋದು ನಂಬರ್ ಕಡೆ ಮಾಡಿ, ಎಲ್ಲಾ ಪ್ರೈಸಿಂಗ್ ವಿತ್ ಸಮೇತ ಹೇಳ್ತೀನಿ ಸರ್. ಒಂದ್ ಮಾತ್ರ ಚಾಲೆಂಜ್ ಹೇಳಿ ಸರ್, ಏನ್ ರೇಟ್ ವಿಡಿಯೋನಲ್ಲಿ ಹೇಳಿದೀನಿ ಅದೇ ರೇಟ್ ಕೊಡ್ತೀನಿ. 10 ಅಂಗಡಿ ಉಳ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಗ್ಯಾಲಕ್ಸಿ ರಾಯಲ್ ಟಾಯ್ಸ್ ಗೆ ಬನ್ನಿ. 20 ವರ್ಷ ಹಳೆ ಅಂಗಡಿ ಸರ್ ನಮ್ದು. ಎಲ್ಲಾ ಅಂಗಡಿ ವಿಸಿಟ್ ಮಾಡಿ ಆಮೇಲೆ ಲಾಸ್ಟ್ ಅಲ್ಲಿ ಇಲ್ಲಿ ಬನ್ನಿ ಸರ್. ನಮ್ದು 2 ಬ್ರಾಂಚಸ್ ಇದೆ. ಒಂದು ತನಿಸಂದ್ರ ಮೇನ್ ರೋಡ್ ಆಪೋಸಿಟ್ ರಿಲಯನ್ಸ್ ಬಜಾರ್, ಇನ್ನೊಂದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ. ರೀಟೇಲ್ ಕಸ್ಟಮರ್ ಹೋಲ್ಸೇಲ್ ಪ್ರೈಸ್ ಅಂದ್ಮೇಲೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀನಿ. 3 ತಿಂಗಳು ವಾರಂಟಿ ಇರುತ್ತೆ, 6 ಮಂತ್ ಬ್ಯಾಟ್ರಿ ವಾರಂಟಿ ಇರುತ್ತೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ. ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಲ್ಲಕ್ ಬೀಳ್ಬಿಡಿ, ಮೋಸ ಆಗಕ್ಕೆ ಹೋಗ್ಬೇಡಿ. ಎಲ್ಲಾ ಕಡೆ ವಿಚಾರಿಸ್ಕೊಂಡು ನಮ್ಮ ಅಂಗಡಿಯಲ್ಲಿ ಪ್ರೈಸ್ ವಿಚಾರಿಸ್ಕೊಂಡು ಆಮೇಲೆ ತಗೊಳ್ಳಿ. ಯಾಕಂದ್ರೆ ನಮ್ಮ ಬ್ರದರು ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ. ಬ್ರದರ್ ನೀವೇ ಹೇಳಿ ಏನಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದಂತ. ಎಸ್ ವೀಕ್ಷಕರೇ, ಖಂಡಿತ ನಾನು ಕೂಡ ತಗೊಂಡಿದ್ದೀನಿ. 14,500 ಕೊಟ್ಟು ಆ ಗಾಡಿನ ನಿಜವಾಗ್ಲೂ ತಗೊಂಡಿದ್ದೀನಿ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು 65 kg ಇದೀನಿ ಅಂತ ಹೇಳಿದೆ. ಇಲ್ಲಿನ ನಮ್ಮ ಸ್ನೇಹಿತರು ಹೇಳಿದ್ರು 180 kg ಕೆಪಾಸಿಟಿ ಈ ಒಂದು ಬೈಕ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮತ್ತೆ ಟ್ರಯಲ್ ನೋಡೋಣ ಅಂತ ಬರ್ತಾ ಇದ್ದೀನಿ. ನೋಡೋಣ, ನಿಮ್ಮದೇನ ಟ್ರಯಲ್ ತೋರಿಸ್ತೀನಿ ನೋಡಿ. ಸರ್ ಎಷ್ಟು ಕೆಜಿ ಹೇಳಿದ್ ನಾನು? ಸರ್ ನೀವು 180. ಯಾಕೆ ಸಿಂಗಲ್ ಹೋಗ್ತಿದ್ರ? ನಾನು ಇದೀನಲ್ಲ. ಎಷ್ಟು ಕೆಜಿ ಇದೀರಾ ಸರ್? 98 kg ಇದೆ. 98. ಓ ಸೂಪರ್. ನೋಡಿ ವೀಕ್ಷಕರೇ, ನಾನು 65 ಅಂತ ಹೇಳಿದೆ, ಇವರು 98 ಅಂತ ಹೇಳಿದ್ರೆ ನೋಡ್ತಾ ಇದ್ದಾರೆ. ಪ್ರೂಫ್ ವಿತ್ ಪ್ರೂಫ್. ಸುದ್ದಿ ಮನೆಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇನ್ನೇನು ಸಮ್ಮರ್ ಕೂಡ ಸ್ಟಾರ್ಟ್ ಆಗ್ತಿದೆ. ಸಮ್ಮರ್ ಅಲ್ಲಿ ಎಲ್ಲಾ ಮಕ್ಕಳು ಜಾಲಿ ಆಗಿರ್ಬೇಕು, ಎಂಜಾಯ್ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಮಕ್ಕಳನ್ನ ಖುಷಿ ಪಡಿಸ್ಲಿಕ್ಕೆ ಈ ತರದೊಂದು ಕಾರು ಕೊಡ್ಸಿದೆ. ಮಕ್ಕಳು ಕೂಡ ಜಾಲಿಯಾಗಿ ಎಂಜಾಯ್ ಮಾಡ್ತಾರೆ ಸಮ್ಮರ್ ಅಲ್ಲಿ. ಸೊ ಹಾಗೇನೆ ಎಸ್ ವೀಕ್ಷಕರೇ, ನಾನು ಇವತ್ತು ಬಂದಿರತಕ್ಕಂಥದ್ದು ಗ್ಯಾಲಕ್ಸಿ ರಾಯಲ್ ಟಾಯ್ಸ್. ಈ ಒಂದು ಶೋರೂಮ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಕೂಡ ಈ ತರದೊಂದು ಕಾರ್ಗಳು ಸಿಗ್ತಿದೆ. ಸಮ್ಮರ್ ಅಲ್ಲಿ ಜಾಲಿ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಂದ್ರೆ ಈ ತರದೊಂದು ಕಾರ್ ಕೊಡ್ಸಿದೆ. ಖಂಡಿತವಾಗ್ಲೂ ಮಕ್ಕಳು ಇನ್ನಿಲ್ಲದ ಒಂದು ಖುಷಿ ಪಡ್ತಾರೆ. ಸೊ ಹಂಗಾಗಿ ಈ ಒಂದು ಸಮ್ಮರ್ಗೆ ಮಕ್ಕಳನ್ನ ಖುಷಿ ಪಡಿಸಲಿಕ್ಕೆ ಅಂತಾನೆ ಹೇಳಿ ನಾನು ಕೂಡ ಒಂದು ನೋಡಿ ಒಂದು ಗ್ಯಾಲಕ್ಸಿ ರಾಯಲ್ ಟೈಸ್ ಶೋರೂಮ್ ಬಂದಿನಿ. ಇಲ್ಲಿ ಅತಿ ಕಡಿಮೆ ಬೆಲೆಗೆ ಈ ತರದ ಕಾರ್ಗಳು ಸಿಗುತ್ತೆ, ಮಕ್ಕಳ ಕಾರ್ಗಳು. ಸೊ ಬನ್ನಿ ವೀಕ್ಷಕರೇ, ತಡ ಮಾಡ್ದೇನೆ ಇಲ್ಲಿ ಪೂರ್ತಿ ಯಾವ ತರ ಕಾರ್ಗಳಿದೆ, ಯಾವ ತರ ವೆರೈಟೀಸ್ ಇದೆ, ಯಾವ ತರ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಾರ್ಗಳಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ಸೊ ಹಾಗೇನೆ ಪ್ರೈಸಿಂಗ್ ವೈಸ್ ಬೇಗ ಎಲ್ಲರೂ ಕೂಡ ಅದು ಒಂದು ಕ್ವಶನ್ ಇದ್ದೇ ಇರುತ್ತೆ, ಬೆಲೆಗೆ ಎಷ್ಟಿರಬಹುದು ಅಂತ ಹೇಳಿ. 800 ಸರ್. ಈ ಗಾಡಿ 4800 ರೂಪಾಯಿ ಸರ್. 5 ಮೋಟರ್ ಗಾಡಿ ಹೆಂಗ್ ಸರ್ ಸಾಧ್ಯ? 4800 ಹೋಲ್ಸೇಲ್ ಬನ್ನಿ ಒನ್ನೋ ಪ್ರೈಸಸ್ ತೋರಿಸ್ತೀನಿ. ಬೇರೆ ಅಂಗಡಿಯವರು 3500 ಅಂತ ದೊಡ್ಡ ದೊಡ್ಡ ಜೀಪ್ ತೋರಿಸ್ಬಿಡ್ತಾರೆ, ಸಾಧ್ಯನೇ ಇಲ್ಲ. ಈ ಗಾಡಿ ಮಾತ್ರ ನಮ್ಮ ಹತ್ರ 3000 ರೂಪಾಯಿ ವಿಂಡ್ಶೀಲ್ಡ್ ಲೈಟ್. ಈ ಗಾಡಿ ಬಂದ್ಬಿಟ್ಟು 4800 ರೂಪಾಯಿ. ಈ ಗಾಡಿ ಬಂದ್ಬಿಟ್ಟು 5500 ರೂಪಾಯಿ. ತುಂಬಾ ವೆರೈಟೀಸ್ ಇದೆ, ಯಾವ್ದು ಬೇಕು ನೋಡಿ. ಕೆಳಗಡೆ ಕೊಟ್ಟಿರೋದು ನಂಬರ್ ಕಡೆ ಮಾಡಿ, ಎಲ್ಲಾ ಪ್ರೈಸಿಂಗ್ ವಿತ್ ಸಮೇತ ಹೇಳ್ತೀನಿ ಸರ್. ಒಂದ್ ಮಾತ್ರ ಚಾಲೆಂಜ್ ಹೇಳಿ ಸರ್, ಏನ್ ರೇಟ್ ವಿಡಿಯೋನಲ್ಲಿ ಹೇಳಿದೀನಿ ಅದೇ ರೇಟ್ ಕೊಡ್ತೀನಿ. 10 ಅಂಗಡಿ ಉಳ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಗ್ಯಾಲಕ್ಸಿ ರಾಯಲ್ ಟಾಯ್ಸ್ ಗೆ ಬನ್ನಿ. 20 ವರ್ಷ ಹಳೆ ಅಂಗಡಿ ಸರ್ ನಮ್ದು. 20 ವರ್ಷ ಹಳೆ ಅಂಗಡಿ. ಕಸ್ಟಮರ್ ನಂಬಿಕೆನ ಉಳಿಸ್ಕೊಂಡಿದೀನಿ. ಅದು ಒಂದು ಮಾತ್ರ ಕ್ಲಿಯಕ್ ಹೋಗಲ್ಲ. ನಮ್ಗೆ ಏನ್ ಬೇಡ ಸರ್, ಆ ಮಗು ನಗ್ರೆ ಸಾಕು, ಅದೇ ಖುಷಿ ನಿಮ್ಗೆ. ಅದೇ ಖುಷಿ ನಮ್ಗೆ. ಆ ಮಗು ಕಾರಲ್ಲಿ ಕೂತ್ಕೊಂಡು ಖುಷಿಯಾಗಿ ಸಾಕು. ಬೇರೆಯವರು 3500 ಗಾಡಿ ಇದ್ ನೋಡಿ, ಬೇರೆ ಅಂಗಡಿನಲ್ಲಿ 8,500 ಹೇಳ್ಬಿಟ್ಟು 6,000 ಕೊಡ್ತಾ ಇದಾರೆ. ನಾವ್ ಹತ್ರ ಮೋಸ ಮಾಡಲ್ಲ, 0 ಪ್ರಾಫಿಟ್. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್. ಎಲ್ಲ ಅಂಗಡಿ ವಿಸಿಟ್ ಮಾಡಿ ಆಮೇಲೆ ಲಾಸ್ಟ್ ಅಲ್ಲಿ ಇಲ್ಲಿ ಬನ್ನಿ ಸರ್. ನಮ್ದು 2 ಬ್ರಾಂಚಸ್ ಇದೆ. ಒಂದು ತನಿಸಂದ್ರ ಮೇನ್ ರೋಡ್ ಆಪೋಸಿಟ್ ರಿಲಯನ್ಸ್ ಬಜಾರ್, ಇನ್ನೊಂದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ. ಓಕೆ ಸರ್, ಸೂಪರ್ ಸರ್. ಏನ್ ಗೊತ್ತಾ, ನಂದು ಇನ್ನೊಂದು ಪ್ರಶ್ನೆ ಇದೆ ಸರ್. ಗೊತ್ತಾಯ್ತು? ನಾನು ಹೇಳ್ಬಿಡ್ತೀನಿ, ನಾನು ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕು ಸರ್. ಏನ್ ಗೊತ್ತಾ, ಇವಾಗ ನಾವ್ ಬೇರೆ ಯಾವ್ದೋ ಒಂದು ಶಾಪ್ಗೆ ಹೋಗಿರ್ತೀವಿ ಸರ್, ಇದು 3,500 ಅಂತ ಹೇಳ್ತಾರೆ. ಅಂದ್ರೆ ವಿಡಿಯೋದಲ್ಲಿ ಹೇಳಿರ್ತಾರೆ 3,500 ಅಂತ. ನಾವು ಶಾಪ್ಗೆ ಹೋದಾಗ ಅವ್ರು ಹೇಳದೆ ಬೇರೆ ತರ ಸರ್, 6,500, ಇದು 8,000, 9,000 ಅಂತ ಹೇಳ್ತಾರೆ. ಸೊ ನಿಮ್ಮಲ್ಲಿ ಆ ತರ ಏನೇನು ಇದೆಯಾ? ಚಾಲೆಂಜ್ ಏನ್ ವಿಡಿಯೋನಲ್ಲಿ ಪ್ರೈಸ್ ಹೇಳಿದೀನಿ ಅದೇ ಪ್ರೈಸ್ ನಾನು ಓಪನ್ ಆಗಿ ಹೇಳ್ತಾ ಇದೀನಲ್ಲ ಸರ್. ಬೇರೆ ಅಂಗಡಿನಲ್ಲಿ ಫೋಟೋ ಹಿಡ್ಕೊಳ್ಳಿ, ಬೇರೆ ಅಂಗಡಿನಲ್ಲಿ ವಿಚಾರಿಸ್ಕೊಳ್ಳಿ, ಆಮೇಲೆ ನಮ್ಮ ಹತ್ರ ಬಂದ್ಬಿಟ್ಟು ಕೇಳಿ. ಇದು ಗಾಡಿ ಮಾತ್ರ 7,000 ರೂಪಾಯಿ ಸರ್. ಬೇರೆ ಅಂಗಡಿಯವರು ಏನೇನೋ ಹೇಳ್ತಾ ಇದಾರೆ, ಅದು ಇದು ಏನೇನೋ ಹೇಳ್ತಾ ಇದಾರೆ, ಆತರ ಏನಿಲ್ಲ ಸರ್. 100% ರೀಟೇಲ್ ಕಸ್ಟಮರ್ ಹೋಲ್ಸೇಲ್ ಪ್ರೈಸ್ ಅಂದ್ಮೇಲೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀನಿ. 3 ತಿಂಗಳು ವಾರಂಟಿ ಇರುತ್ತೆ, 6 ಮಂತ್ ಬ್ಯಾಟ್ರಿ ವಾರಂಟಿ ಇರುತ್ತೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ. ಆನ್ಲೈನ್ ಡೆಲಿವರಿನೂ ಇದೆ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ನೀವು ಮನೆಯಲ್ಲಿ ಕುತ್ಕೊಳ್ಳಿ, ಆರಾಮಾಗಿ ನಮ್ಗೆ ಕಾಲ್ ಮಾಡಿ, ಫೋಟೋಸ್ ಕಳಿಸಿ, ಸೆಲೆಕ್ಟ್ ಮಾಡಿ, ಪೇಮೆಂಟ್ ಮಾಡಿ, VRL ಮುಖಾಂತರ ನಿಮ್ಗೆ ಡೆಲಿವರಿ ಮಾಡಿಸ್ತೀನಿ.
ಎಲ್ಲದಿರ್ಲಿ ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತೀನಿ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ರಾಯಲ್ ಗ್ಯಾಲಕ್ಸಿ ಟಾಯ್ಸ್. ಇದು ಸುಮಾರು 20 ವರ್ಷಗಳಿಂದ ಇವರು ಈ ಒಂದು ಬಿಸ್ನೆಸ್ ಮಾಡ್ತಿರ್ತಕ್ಕಂಥದ್ದು. ಸೊ ಇವರು ತುಂಬಾ ಹಳಬ್ರು ಈ ಫೀಲ್ಡ್ಗೆ. ಸೊ ಅವ್ರು ಹೇಳ್ತಿರ್ತಕ್ಕಂಥದ್ದು. ಸೊ ಯಾವುದೇ ರೀತಿಯ ಅನುಮಾನ ಸಂಶಯ ಪಡದೇನೆ ಸೊ ನೀವು ಇಲ್ಲಿ ಬಂದ್ಬಿಟ್ಟು ಖರೀದಿ ಮಾಡ್ಕೊಂಡು ಹೋಗ್ಬೋದು. ಏನಂದ್ರೆ ವಿಡಿಯೋದಲ್ಲಿ ಏನ್ ಹೇಳಿರ್ತಾರೆ ಅದೇ ರೇಟ್ ಕೂಡ ಅಂಗಡಿ ಬಂದ್ರೆ ಅದೇ ರೇಟ್ ಇರುತ್ತೆ. ಸೊ ಬೇರೆಯವ್ರ ತರ ವಿಡಿಯೋದಲ್ಲಿ ಅಂತ ಹೇಳೋದು ಅಂಗಡಿಗೆ ಬಂದ ನಂತರ ಇಲ್ಲಿ 3,500 ವಿಡಿಯೋದಲ್ಲಿ ಹೇಳಿ 6,500 8,000 ಆ ತರ ಎಲ್ಲ ಏನಿರಲ್ಲ. ವಿತ್ ಪ್ರೂಫ್ ವಿಡಿಯೋ ತಗೊಂಡ್ಬನ್ನಿ, ತಗೊಂಡೋಗಿ ಅಂತ ಗ್ಯಾಲಕ್ಸಿ ರಾಯಲ್ ಟಾಯ್ಸ್ ನ ಇದು ಒಂದು ಭರವಸೆ ಅಂತ ಹೇಳ್ಬಹುದು. ಬನ್ನಿ ಸರ್ ನೆಕ್ಸ್ಟ್ ಹೋಗೋಣ. ಸರ್ ಇದು ನಾನು ತಗೊಂಡಿದ್ದೀನಿ ಸರ್. ಹೌದಾ? ಓಕೆ ಓಕೆ. ಎಷ್ಟು ತಗೊಂಡಿದ್ದೀರಾ ಸರ್? ಸರ್ ನಾನು ತಗೊಂಡಿದ್ದು 14,500 ತಗೊಂಡಿದ್ದೀನಿ ಸರ್. ಇದು ಹೌದಾ? ಆಯ್ತು ಸರಿ ಬಿಡಿ ಸರ್. ನೋಡಿ ಸರ್ ಇನ್ನೂ ವೆರೈಟೀಸ್ ಇದೆ, ಬನ್ನಿ. ಯಾಕೆ ಸರ್ ಜಾಸ್ತಿ ಕೊಟ್ಟಿದ್ದೀರಾ ಸರ್? 9,000 ಸರ್. 9,000 5 ಮೋಟರ್ ಗಾಡಿ 9,000 ಮಾತ್ರ. 9,000 ಬೇಜಾರ್ ಮಾಡ್ಕೊಳ್ಬೇಡಿ. ಅದಕ್ಕೆ ಹೇಳೋದು ಎಲ್ಲಾರು ಹೋಲ್ಸ್ ಅಂತ ಕಿಸ್ತಾ ಇದಾರೆ. ಫಸ್ಟ್ ವಿಸಿಟ್ ಮಾಡ್ಬೇಕು, ಪ್ರೈಸಸ್ ನೋಡ್ಬೇಕು, ಆಮೇಲೆ ಗ್ಯಾಲಕ್ಸಿ ರಾಯಲ್ ಟಾಯ್ಸ್ ಗೆ ಬರ್ಬೇಕು. ಸರ್ ನೀವು ಹೇಳಿದ್ದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಅಷ್ಟು ಬೇಜಾರು ಬಿಡಿ ಸರ್. ದಯವಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಲ್ಲಕ್ ಬೀಳ್ಬಿಡಿ, ಮೋಸ ಆಗಕ್ಕೆ ಹೋಗ್ಬೇಡಿ. ಎಲ್ಲಾ ಕಡೆ ವಿಚಾರಿಸ್ಕೊಂಡು ನಮ್ಮ ಅಂಗಡಿಯಲ್ಲಿ ಪ್ರೈಸ್ ವಿಚಾರಿಸ್ಕೊಂಡು ಆಮೇಲೆ ತಗೊಳ್ಳಿ. ಯಾಕಂದ್ರೆ ನಮ್ ಬ್ರದರು ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ. ಬ್ರದರ್ ನೀವೇ ಹೇಳಿ ಏನ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದಂತ. ಎಸ್ ವೀಕ್ಷಕರೇ, ಖಂಡಿತ ನಾನು ಕೂಡ ತಗೊಂಡಿದ್ದೀನಿ. 14,500 ಕೊಟ್ಟು ಆ ಗಾಡಿನ ನಿಜವಾಗ್ಲೂ ತಗೊಂಡಿದ್ದೀನಿ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ಇದು ನಮ್ಮ ತುಂಬಾ ಬೇಕಾಗಿರುವಂತಹ ನಮ್ಮ ಸ್ನೇಹಿತರು ಕೂಡ ಹೌದು. ಸೊ ಹಂಗಾಗಿ ಈ ರೀತಿ ನಾನು ತಗೊಂಡು ಯಾಮಾರಿದ್ದೀನಲ್ವಾ, ಸೊ ಆ ರೀತಿ ಎಲ್ಲೂ ಕೂಡ ನೀವು ಕೂಡ ಮೋಸ ಹೋಗ್ಬೇಡಿ. ಸೊ ಎಲ್ಲಿ ಕರೆಕ್ಟ್ ಆಗಿ ಸರಿಯಾದಂತಹ ಬೆಲೆ ಎಲ್ಲಿರುತ್ತೋ 1-2-3 ಅಂಗಡಿ ವಿಚಾರಿಸಿ ನೋಡಿ ತಗೊಳ್ಳಿ. ಸೊ ನನಗೆ ಮತ್ತೆ ಸೂಕ್ತವಾದ ಬೆಲೆ ಅನ್ಸಿದ್ದು ಅಂದ್ರೆ ನಮ್ಮ ಗ್ಯಾಲಕ್ಸಿ ರಾಯಲ್ ಟಾಯ್ಸ್. ಸೊ ಈ ತರ ಒಂದು ಎಲ್ಲಿ ಒಂದು ಚೆನ್ನಾಗಿರುತ್ತೋ, ಒಂದು ಒಳ್ಳೆ ಬೆಲೆ ಇರುತ್ತೋ ಅಲ್ಲಿ 4-5 ಅಂಗಡಿ ವಿಚಾರಿಸಿ ನೋಡಿ ತಗೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ ಬನ್ನಿ, ಇನ್ನು ಬೇರೆ ತರ ಇದೆ ತೋರಿಸ್ಕೊಡ್ತೀನಿ. ಎಸ್ ವೀಕ್ಷಕರೇ, ಇಲ್ಲಿ 2 ಸಖತ್ತಾಗಿರೋ ಗಾಡಿಗಳು ನಾನು ಮುಂದೆ ಇದೆ. ಸೊ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಅಂಗಡಿಗಳಲ್ಲಿ ನೋಡಿದೀನಿ. ಸೊ ಕೇವಲ 3,500 ಕೊಟ್ಟರೆ ಈ ತರ ಗಾಡಿ ಇಲ್ಲ ಸರ್. ಮತ್ತೆ ತೋರ್ಸೋದು ಈ ಗಾಡಿ, ಕೊಡೋದು ಈ ಗಾಡಿ. ಅಯ್ಯೋ, ಈ ಗಾಡಿ ಜಂಬೋ ಸೈಜ್ ಸರ್. ಈ ಗಾಡಿ ವೇಟ್ ಕೆಪಾಸಿಟಿ 180 kg ಬರುತ್ತೆ. 180 kg ಡೌಟ್ ಇದೆ ಸರ್. ಗ್ಯಾಲಕ್ಸಿ ರಾಯಲ್ ಟಾಯ್ಸ್ ನೋ ಡೌಟ್, ಓನ್ಲಿ ಪ್ರೂಫ್. ಬನ್ನಿ ಟ್ರಯಲ್ ಮಾಡಿ ನೋಡ್ಕೊಳ್ಳೋಣ, ಇಬ್ರು ಓಡಿಸೋಣ ಬನ್ನಿ. ಎಸ್ ವೀಕ್ಷಕರೇ, ಇದು ಕೂಡ ಚಾಲೆಂಜ್ ನಿಮ್ ಮುಂದೆನೆ ತೋರಿಸ್ತಾ ಇದೀವಿ. ಯಾವ್ದೇ ರೀತಿಯ ಡೌಟ್ಸ್ ಬೇಡ, ನಿಮ್ ಮುಂದಿನ ಟ್ರಯಲ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಾನು ಕೂಡ 65 kg ತೂಕ ಇದ್ದೀನಿ. ಸೊ ಟ್ರಯಲ್ ಮಾಡಿ ನೋಡಬೇಡ ಅಲ್ವಾ ಸರ್? 100% ಸರ್. ಎಸ್ ಸರ್, ಬನ್ನಿ ಸರ್. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳ್ದಂಗೆನೆ ನಾನು 65 kg ಇದೀನಿ ಅಂತ ಹೇಳಿದೆ. ಇಲ್ಲಿನ ನಮ್ಮ ಸ್ನೇಹಿತರು ಹೇಳಿದ್ರು 180 kg ಕೆಪಾಸಿಟಿ ಈ ಒಂದು ಬೈಕ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮತ್ತೆ ಟ್ರಯಲ್ ನೋಡೋಣ ಅಂತ ಬರ್ತಾ ಇದ್ದೀನಿ. ನೋಡೋಣ ನಿಮ್ಮ ಮುಂದೆ ಟ್ರಯಲ್ ತೋರಿಸ್ತೀನಿ ನೋಡಿ. ಸರ್ ಎಷ್ಟು ಕೆಜಿ ಇಲ್ಲಿದ್ ನಾನು? ಸರ್ ನೀವು 180 ಯಾಕೆ ಸಿಂಗಲ್ ಹೋಗ್ತಿದ್ರಾ? ನಾನು ಇದೀನಲ್ಲ. ಎಷ್ಟು ಕೆಜಿ ಇದೀರಾ ಸರ್? 98 kg ಇದೆ. 98. ಓ ಸೂಪರ್. ನೋಡಿ ವೀಕ್ಷಕರೇ, ನಾನು 65 ಅಂತ ಹೇಳಿದೆ, ಇವರು 98 ಅಂತ ಹೇಳಿದ್ರೆ ನೋಡ್ತಾ ಇದ್ದಾರೆ. ಪ್ರೂಫ್ ವಿತ್ ಪ್ರೂಫ್. ನಮ್ದು ಅಂಗಡಿ ಬಂದ್ಬಿಟ್ಟು ತನಿಸಂದ್ರ ಮೇನ್ ರೋಡ್ ಆಪೋಸಿಟ್ ರಿಲಯನ್ಸ್ ಬಜಾರ್, ಎಲೆಕ್ಟ್ರಾನಿಕ್ ಸಿಟಿ ಬೆಡ್ದಾಸ್ಪುರದಲ್ಲಿ 2ನೇ ಬ್ರಾಂಚ್ ಇರ್ತಕ್ಕಂಥದ್ದು. ಕೆಳಗಡೆ ಕೊಟ್ಟಿರೋದು ನಂಬರ್ ಕರೆ ಮಾಡಿ ಬೇಗ ಗ್ಯಾಲಕ್ಸಿ ರಾಯಲ್ ಟಾಯ್ಸ್ ಗೆ ವಿಸಿಟ್ ಆಗಿ. ಸೊ ತಡ ಮಾಡ್ದಾನೆ ಭೇಟಿ ಕೊಡಿ ಗ್ಯಾಲಕ್ಸಿ ರಾಯಲ್ ಟಾಯ್ಸ್. ಗ್ಯಾಲಕ್ಸಿ ರಾಯಲ್ ಟಾಯ್ಸ್ ಅಲ್ಲಿ ಇವತ್ತು ಅದ್ಭುತವಾದಂತಹ ಕಾರನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ ಇದ್ದಾರೆ. ಸೊ ಅವರ ಒಂದು ಫೀಡ್ಬ್ಯಾಕ್ ತಗೊಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ಇಲ್ಲಿಂದ ಬಂದಿದ್ದೀರಿ ಸರ್? ನಾವು ವೈಟ್ ಫೀಲ್ಡ್ ಇಂದ ಬಂದಿದ್ದೀವಿ ಸರ್. ಓಕೆ. ಸೊ ಕಾರ್ ತಗೊಂಡಿದ್ದೀರಿ. ಸೊ ವೈಟ್ ಫೀಲ್ಡ್ ಇಂದ ಬಂದಿರಾ ಸರ್? ಯಾಕೆ ಅಲ್ಲಿ ಸಿಗ್ಲಿಲ್ಲ ನಿಮ್ಗೆ? ಅಲ್ಲೆಲ್ಲಿ ಸಿಗ್ಲಿಲ್ಲ ಸರ್. ಇಲ್ಲೇ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಬಿಟ್ಟು ನಾವು ಇಲ್ಲೇ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂತ ಇಲ್ಲೇ ಬಂದ್ವಿ ನಾವು. ಅದಕ್ಕೆ ಸರ್ ಇಲ್ಲೇ ಬಂದ್ವಿ. ಸೊ ಕಾರ್ ಎಲ್ಲ ಹೇಗಿದೆ ಸರ್? ನೋಡಿ ತಗೊಂಡ್ರಿ. ಸೊ ಎಷ್ಟು ಖುಷಿ ಆಯ್ತು? ಮಕ್ಳಿಗೋಸ್ಕರ ತಗೊಂಡಿದ್ದೀರಾ? ಚೆನ್ನಾಗೈತೆ, ಸೂಪರ್ ಆಗಿದೆ ಸರ್ ಎಲ್ಲ. ಓಕೆ, ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್. ಏನೆಲ್ಲ ಇದಿದೆ ಸ್ಪೆಷಾಲಿಟೀಸ್ ಇದೆ ಇದರಲ್ಲಿ? ಲೈಟ್ ಐತೆ, ಸ್ಟೇರಿಂಗ್ ಐತೆ, ಮತ್ತೆ ಬ್ಲೂಟೂತ್ ಕಲೆಕ್ಷನ್, ಸ್ಪೀಕರ್ ಎಲ್ಲ ಬರ್ತದೆ, ಮತ್ತೆ 4x4. ಓಕೆ, ಮತ್ತೆ ಹೇಗೆ ಅನಿಸ್ತು ಇವತ್ತು ಬಗ್ಗೆ ಹೇಳೋದಾದ್ರೆ? ಚೆನ್ನಾಗಿ ಅನಿಸ್ತದೆ, ಮಕ್ಕಳಿಗೆಲ್ಲ ಚೆನ್ನಾಗಿರ್ತದೆ. ಇನ್ನು ಯಾರು ಎಲ್ಲ ನೋಡ್ತಾ ಇದಾರೋ ಎಲ್ಲ ಬಂದು ಇಲ್ಲೇ ತಗೊಳ್ಳಿ ಅಂತ ನಾವು ಮಾಡ್ತೀವಿ. ಓಕೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರಿ. ಪ್ರೈಸ್ ಬಗ್ಗೆ ಹೇಳಿದ್ರೆ ಓಕೆ, ರೀಸನಬಲ್ ಇತ್ತಾ ಇಲ್ಲಿ ಗ್ಯಾಲಕ್ಸಿ ಟಾಯ್ಸ್ ಅಲ್ಲಿ? ಹಾ ಆಯ್ತು ಸರ್. ಓಕೆನಾ ಸರ್? ಸೊ ಕಸ್ಟಮರ್ಸ್ಗೆ ಏನ್ ಹೇಳ್ತೀರಿ ನೋಡುವಂತ ವೀಕ್ಷಕರಿಗೆ? ನಾವು ವೈಟ್ ಫೀಲ್ಡ್ ಇಂದ ಬಂದಿರೋದು. ಕಾರ್ ಎಲ್ಲ ಸ್ವಲ್ಪ ಚೆನ್ನಾಗೈತೆ, ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಕೊಂಡ್ ಬಂದಿದೀವಿ. ನೀವು ಬಂದು ನೋಡಿ, ಇಲ್ಲಿ ಇಷ್ಟ ಆದ್ರೆ ತಗೊಂಡು. ಪ್ರೈಸಸ್ ಎಲ್ಲ ಚೆನ್ನಾಗೈತೆ. ಥ್ಯಾಂಕ್ ಯು ಸರ್.